ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಹಿತು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಮೋಡ ಮುಚ್ಕೊಂಡಿದೆ, ಬಿಸಿಲೇ ಇಲ್ಲ. ಇತ್ತೀಚಿಗಂತೂ ತುಳಸಿ ಗಿಡ ಕಡೆ ಗಮನ ಕೊಡೋದೇ ಕಮ್ಮಿ ಆಗ್ಬಿಟ್ಟಿದೆ. ಮಕ್ಳಿನ್ನೂ ಮಲಗಿದ್ರು, ಎದ್ದೇಳೋ ಅಷ್ಟರಲ್ಲಿ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ವೆದರ್ ಹಿಂಗಿರೋದಕ್ಕೋ ಏನೋ ನನ್ನ ಮೈಗೆ ಆರಾಮೇ ಇಲ್ಲ. ಸ್ವಲ್ಪ ಫೀವರಿಶ್ ಕೂಡ ಫೀಲ್ ಆಗ್ತಾ ಇದೆ. ದಿನ ಕಳೀತಾ ಇದ್ದಂಗೆ ಸ್ವಲ್ಪ ಬಿಸಿಲು ಬಂದ್ಮೇಲೆ ನೋಡಬೇಕು ಹೆಂಗ್ ಅನ್ಸುತ್ತೆ ನನಗೆ ಅಂತ. ಎಷ್ಟೇ ಹುಷಾರಿರಲಿ ಇಲ್ಲದೆ ಹೋಗಲಿ, ಮದುವೆ ಆದಮೇಲೆ ತಾಯಿ ಆದಮೇಲೆ ಏನು ದಿನ ರುಟೀನ್ ಇರುತ್ತೆ, ಅಟ್ಲೀಸ್ಟ್ ಬೇಸಿಕ್ ಆದರೂ ಮುಗಿಸ್ಲೇಬೇಕಲ್ವಾ. ಮುಂಚೆ ಆಗಿದ್ರೆ ಮನೆಯಲ್ಲಿ ಮದುವೆಗಿಂತ ಮುಂಚೆ ಹುಷಾರಿಲ್ಲ ಅಂತ ಮಲ್ಕೋಬೋದಿತ್ತು. ಇವಾಗ ಮದುವೆ ಮಕ್ಕಳೆಲ್ಲ ಆದಮೇಲೆ ಹಾಗೆಲ್ಲ ಆಗೋದಿಲ್ಲ. ಏನೇ ಬಾಡಿ ಪೇನ್ ಇರಲಿ, ಏನೇ ಮೈಗೆ ಆಗ್ತಾ ಇಲ್ಲ ಅಂತಂದ್ರೂ ನಾವು ಎಲ್ಲ ಮಾಡ್ತಾನೇ ಇರಬೇಕಾಗುತ್ತೆ. ಏನು ಹುಷಾರಿಲ್ಲ ಅಂತಂದ್ರೂ ಮಕ್ಕಳು ನೋಡ್ಕೊಳ್ಳೋದಂತೂ ತಪ್ಸೋಕ್ಕಾಗಲ್ಲ ಅಲ್ವಾ. ಮಲ್ಕೊಂಡು ಇರೋದಕ್ಕಾಗೋದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಸ್ಲೋ ಆಗಿ ನಾನು ಎಲ್ಲ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಅನಿಸುತ್ತೆ ಹೇಳೋದು, ರಜಾ ಇಲ್ದಿರೋ ಕೆಲಸನೇ ತಾಯಿ ಕೆಲಸ, ಹೆಣ್ಮಕ್ಳು ಮನೇಲಿರೋರಿಗೆ ರಜಾನೇ ಸಿಗಲ್ಲ ಅಂತ. ಕೆಲಸಗಳು ನಡೀತಾನೆ ಇರಬೇಕು. ಯಾರೂ ಫೋರ್ಸ್ ಮಾಡಿಲ್ಲ ಅಂತಂದ್ರೂ ನಾವೇ ಎದ್ದು ಬಂದು ಎಲ್ಲ ಕೆಲಸ ಮುಗ್ಸೋಕ್ಕೆ ಟ್ರೈ ಮಾಡ್ತೀವಿ. ಅದೇನು ಮದುವೆ ಆದಮೇಲೆ ತಾಯಿ ಆದಮೇಲೆ ಈ ಥರ ಫೀಲಿಂಗ್ ಬರುತ್ತೋ ಏನೋ ನನಗೆ ಗೊತ್ತಿಲ್ಲ. ಮುಂಚೆ ಆದರೆ ಹುಷಾರಿಲ್ಲ ಅಂತಂದರೆ ಮಲ್ಕೋತಿದ್ದೆ. ಇಲ್ಲ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತಂದ್ರೂ ಮಲ್ಕೊಮ್ಮ, ಏನು ಆರಾಮಾಗಿರು ಅಂತ ಹೇಳ್ತಾ ಇದ್ದೆ. ಈಗ ನನಗೆ ಹುಷಾರಿಲ್ಲ ಅಂತಂದ್ರೂ ನಾನೇ ಎದ್ದು ಬಂದು ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ, ಮಕ್ಕಳು ಮಲಗಿದಾರಲ್ಲ ಅಂತ ನಾನೇ ಎದ್ದು ಬಂದು ಮೆಲ್ಲಗೆ ಮಾಡ್ಕೊಂಬಿಡ್ತೀನಿ. ಇದೆಲ್ಲ ತಾನಾಗೆ ಬೈ ಏಜ್ ಬರುತ್ತೆ ಅನಿಸುತ್ತೆ. ನನ್ನ ಹಸ್ಬೆಂಡ್ ಕೂಡ ಎಂತಕ್ಕೂ ಫೋರ್ಸ್ ಮಾಡಲ್ಲ. ನೀನು ಆರಾಮಾಗಿ ರೆಸ್ಟ್ ಮಾಡು, ಕೆಲಸ ಆಮೇಲೆ ಮಾಡಿಕೊಂಡ್ರೆ ಆಗುತ್ತೆ, ಮುಂದೆ ಮಾಡೋದೇ ಇರುತ್ತೆ ಅಲ್ವಾ, ನೀನು ಇವಾಗ ರೆಸ್ಟ್ ಮಾಡಿದ್ರೆ ಸಾಕು, ನಿನ್ನ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತಾರೆ. ಪಾಪುಗೆ ಸರಿ ತಿನ್ನಿಸ್ತಾ ಇದ್ರೆ ಅವಳು ಹಠ ಮಾಡ್ತಾ ಇದ್ದಾಳೆ. ನಾನು ತಿನ್ನಿಸ್ತೀನಿ ಅಂತ ಒಂದ್ಸತಿ ಹಠ ಮಾಡ್ತಾಳೆ, ನನಗೂ ಬೇಕು ನಾನು ತಿಂತೀನಿ ಅಂತ ಇನ್ನೊಂದ್ಸತಿ ಹಠ ಮಾಡ್ತಾಳೆ. ಅವ್ರ ಅಮ್ಮಮ್ಮಂಗೆ ಅವಳು ತಿನ್ಸೋದಕ್ಕೆ ಬಿಡ್ತಾ ಇಲ್ಲ. ಅವಳು ಬೇರೆ ಅಳ್ತಾ ಇದ್ದಾಳೆ, ಇವಳು ಬೇರೆ ತಿನ್ಸೋಕ್ಕೆ ಬಿಡ್ತಾ ಇಲ್ಲ. ಮಮ್ಮಿಗೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ನಾನು ಕ್ಯಾಮ್ರಾ ಇಟ್ಕೊಂಡಿದ್ನಲ್ವಾ, ನಾನು ಸರಿ ಆಯಿತು ಅವಳನ್ನ ಹಿಂಗೆ ಡೈವರ್ಟ್ ಮಾಡೋಣ ಅಂತ ಡೈವರ್ಟ್ ಮಾಡ್ತಾ ಇದ್ದೀನಿ, ಬಾಯ್ಲಿ ಪಝಲ್ ಆಡೋಣ ಅಂತ. ಅವಳು ಸ್ವಲ್ಪ ಹೊತ್ತು ಎದ್ದು ಬಂದಳು, ಆಯಿತು ಆಟ ಆಡೋಣ ಅಂತ. ಮಯೂರಿ ಏನಾದರೂ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವಳು ಹೇಳಿದ ಮಾತೇ ಕೇಳೋದಿಲ್ಲ. ಅವಳನ್ನೇ ಡೈವರ್ಟ್ ಮಾಡಿದ್ರೆ ಮಾತ್ರ ಅವಳು ಕಾಮ್ ಡೌನ್ ಆಗ್ತಾಳೆ. ಅದಕ್ಕೋಸ್ಕರ ನಾನು ಇಲ್ಲಿ ಪಝಲ್ ಆಡೋಣ ಬಾ ಅಂತ ಆಟ ಆಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ಆಟಾಡ್ತಾ ಇದ್ಲು, ಆರಾಮಾಗಿದ್ಲು. ಮತ್ತೆ ನೋಡಿ ಹಿಂದೆ ತಿರುಗಿ ನೋಡಿಬಿಟ್ಟು ಮತ್ತೆ ಡೈವರ್ಟ್ ಆಗಿಬಿಟ್ಲು. 2 ವರ್ಷದ ಮಗು ಮತ್ತು 6 ತಿಂಗಳು ಮಗುನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಯಾರಾದರೂ ಕೇಳಿದ್ರೆ ಎಲ್ಲಿಂದ ಶುರು ಮಾಡಲಿ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಮನೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು, ಅಡುಗೆ ಮಾಡೋದು ಎಲ್ಲ ಒಂದಿನ ನಿಭಾಯಿಸೋ ಅಷ್ಟರಲ್ಲಿ ನನಗಂತೂ ಫುಲ್ ಚಾಲೆಂಜಿಂಗ್ ಆಗಿ, ಒಂದೊಂದು ದಿನ ಅಂತೂ ಸಿಕ್ಕಾಪಟ್ಟೆ ಎಕ್ಸಾಸ್ಟಿಂಗ್ ಆಗಿರುತ್ತೆ. ಚಿಕ್ಕ ಮಗುನ ಮಲಗಿಸ್ತಾ ಇದ್ದರೆ ಮಯೂರಿ ಆಟ ಆಡೋಣ ಬಾ ಅಂತ ಇರ್ತಾಳೆ, ಅವಳನ್ನ ಊಟ ಮಾಡಿಸ್ತಾ ಇದ್ದರೆ ಇವಳು ಅಳ್ತಾ ಇರ್ತಾಳೆ. ಸೊ ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಗಿರುತ್ತೆ. ಎಷ್ಟು ಟಯರ್ಡ್ ಆಗಿದ್ರೂ ಮಕ್ಕಳು ನಗೋದು ನೋಡಿ, ಅವ್ರ ಕ್ಯೂಟ್ ಎಕ್ಸ್ಪ್ರೆಷನ್ಗಳು ನೋಡಿನೇ ನನಗೆಲ್ಲ ಮರ್ತೋಗುತ್ತೆ. ನೋಡಿ ಕೊನೆಗೂ ನಮ್ಮ ಮಯೂರಿನೇ ಗೆದ್ಲು. ನನ್ನ ಪಾಪು ಥರನೇ ಮಲಗಿಸ್ಕೊಂಡು ತಿನ್ನಿಸ್ಬೇಕು ಅಂತ ಹಠ ಮಾಡ್ತಾನೆ ಇದ್ಲು. ನಾನು ಸುಧಾರಿಸಿ ಸಾಕಾಯಿತು ಅಂದ್ಬಿಟ್ಟು ಸರಿ ಆಯಿತು ಬಾ, ನಿನಗೂ ಮಲಗಿಸ್ಕೊಂಡು ಪಾಪು ಥರ ತಿನ್ನಿಸ್ತೀನಿ ಅಂತ ಹೇಳಿದೆ. ಅವಳು ನೋಡಿ ಹ್ಯಾಪಿಯಾಗಿ ತಿಂತಾ ಇದ್ದಾಳೆ. ಅವಳಿಗೆ ಕೊಯ್ ಅಂತ ಅಳಕ್ಕೆ ಶುರು ಮಾಡಿದ್ರೆ ಇವಳು ಅಳಕ್ಕೆ ಶುರು ಮಾಡೋದು, ಆಮೇಲೆ ನಾನು ತಿನ್ನಿಸಿದ್ರೆ ಅಂತ ತಿನ್ನೋದು, ಹೀಗೆ ಮಾಡ್ತಾಯಿದ್ಲು. ಮಯೂರಿ ಅವ್ರ ಅಪ್ಪ ಅಂತೂ ನೋಡಿ ಫುಲ್ ಖುಷಿ ಪಡ್ತಾಯಿದ್ರು, ನಗ್ತಾಯಿದ್ರು. ನೋಡಿ ಇಬ್ಬರು ಮಕ್ಕಳನ್ನೂ ಒಬ್ಬೊಬ್ರು ಕಾಲ ಮೇಲೆ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀರಾ ಅಂತ. ನಾವು ಲಹರಿಗೆ ಏನು ಮಾಡ್ತೀವಿ ಅದೆಲ್ಲ ಇವಾಗ ಮಯೂರಿ ಮಾಡಬೇಕು. ಅವಳಿಗೆ ಸರಿ ತಿನ್ನಿಸ್ತೀವಿ ಅಂದರೆ ಇವಳಿಗೂ ತಿನ್ನಿಸ್ಬೇಕು, ಅವಳಿಗೆ ಎತ್ಕೊಂಡು ನಾವು ಸುಧಾರಿಸ್ತೀವಿ ಅಂತಂದರೆ ಇವಳಿಗೂ ಸುಧಾರಿಸ್ಬೇಕು. ಅವಳು ಎತ್ಕೊಂಡು ಮಲಗಿಸ್ತೀನಿ ಅಲ್ವ, ನನ್ನೂ ಮಲಗಿಸು ಅಂತ ಹಠ ಮಾಡ್ತಾಳೆ ಇತ್ತೀಚೆಗೆ. ಬಸವಣ್ಣನ ಕರ್ಕೊಂಬಂದಿದ್ರು, ಒಬ್ಬೊಬ್ರಂತೂ ಸುಮ್ಮನೆ ಪಿ ಪಿ ಊದ್ತಾರೆ ಅಷ್ಟೇ. ಅವ್ರು ಎಷ್ಟು ಚೆನ್ನಾಗಿ ನುಡಿಸ್ತಾ ಇದ್ರು ಅಂದರೆ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಅವ್ರು ನಿಲ್ಲಿಸ್ಬಿಟ್ರು. ಅದನ್ನ ನೋಡಿ ಮಯೂರಿ ಕೆಳಗಡೆ ಹೋಗ್ತೀನಿ ಅಂತ ಇದ್ಲು. ಮಮ್ಮಿ ಕರ್ಕೊಂಡು ಹೋದ್ರು, ಮುಟ್ತೀಯ ಅಂತ ಮುಟ್ಟಿಸ್ತಾ ಇದ್ದಾರೆ. ಅವಳು ಭಯ ಪಡ್ತಾಳೆ ಬೇಡ ಅಂದ್ಕೊಂಡೆ,
ಬಟ್ ಅವಳೇನು ಭಯ ಪಟ್ಟಿಲ್ಲ, ಆರಾಮಾಗಿ ಮುಟ್ತಾ ಇದ್ದಾಳೆ ನೋಡಿ. ಇಲ್ಲಿ ಮನೆ ಹತ್ರ ಹಸುಗಳು ಸಾಕೊಂಡಿದ್ದಾರೆ, ಆಚೆನೆ ಕಟ್ಟಾಕಿರ್ತಾರೆ. ನಾನು ಯಾವಾಗಲೂ ವಾಕಿಂಗ್ ಮಾಡಿಸೋವಾಗ ತೋರಿಸ್ತಾ ಇರ್ತೀನಿ ನೋಡಿಲಿ ಅಂತ. ಅವಳಿಗೆ ನೋಡಿ ರೂಢಿ ಇತ್ತಲ್ವಾ, ಅದಕ್ಕೆ ಧೈರ್ಯ ಮಾಡಿ ಹೋದ್ಲು ಅನ್ಸುತ್ತೆ. ಇದೆಲ್ಲ ನಮ್ಮ ಜನ್ರೇಷನ್ಗೆ ಅಷ್ಟೇ, ನಮ್ಮ ಮಕ್ಕಳೆಲ್ಲ ಇದನ್ನೆಲ್ಲ ನೋಡ್ತಾರ ಅಂತ ಅನ್ಕೊಂತಿರ್ತೀವಿ. ನೋಡಿ ಇವಾಗ ನನಗೆ ತುಂಬ ಖುಷಿ ಆಯಿತು ಮಯೂರಿನೂ ಇದನ್ನೆಲ್ಲ ನೋಡಿದ್ದಕ್ಕೆ. ಅವಳು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಬಾಯ್ ಮಾಡ್ತಾ ಇದ್ದಾಳೆ ಅವಳು. ಸಾಕು ಆಯಿತು ಬಾಯ್ ಮಾಡಿದ್ದು, ಬಾ ಮಯೂರಿ ಮೇಲೆ ಅಂತ ನಾನು ಕರಿತಾ ಇದ್ದೀನಿ. ಅವಳಿಂಥ ಸಣ್ಣ ಪುಟ್ಟದ ವಿಷಯಗಳಿಗೇನೆ ತುಂಬ ಖುಷಿ ಪಡ್ತಾಳೆ. ಮಯೂರಿ ಸ್ಟ್ರಾಲರಲ್ಲಿ ಕೂತಿದ್ಲು, ಲಹರಿನೂ ಕೂರಿಸಿ ಕೂರಿಸಿ ಅಂತ ಹಠ ಮಾಡ್ತಿದ್ಲು. ಅವಳನ್ನ ಕೂರಿಸಿದ್ವಿ, ನೋಡಿ ಅವಳ ಬಾಟಲ್ ಹಿಡ್ಕೊಳ್ಳೋದಕ್ಕೆ ಹೆಂಗೆ ಟ್ರೈ ಮಾಡ್ತಾಳೆ ಅಂತ. ನಾನು ನೋಡಿ ನಗ್ತಾ ಇದ್ದಾಳೆ. ಅವ್ರ ಅಮ್ಮಮ್ಮನೂ ತಲೆ ಎತ್ತಿ ನೋಡ್ತಾಳೆ ನೋಡಿ. ಇವಾಗ ತಲೆ ಸ್ವಲ್ಪ ಕತ್ತು, ಅವಳಿಗೆ ಗ್ರಿಪ್ ಸಿಗ್ತಾ ಇದೆ ಇವಾಗ. ಹಿಡ್ಕೊಂಡಿದ್ದಾಳೆ ಗಟ್ಟಿಗೆ ಅಲ್ಲಿ ಕೈಯಲ್ಲಿ. ನೋಡಿ ಇವಾಗ ಟ್ರೈ ಮಾಡ್ತಾಳೆ ಅದನ್ನ ಹಿಡ್ಕೊಳಕ್ಕೆ. ನನಗೂ ಮಮ್ಮಿಗಂತೂ ಶಾಕ್ ಆಯಿತು. ಇನ್ಮೇಲೆ ಇವಳನ್ನ ಹುಷಾರಾಗಿ ನೋಡ್ಕೊಬೇಕು, ದೊಡ್ಡವಳಾದ್ಲು ಲಹರಿ ಅಂತ ನಮಗೆಲ್ಲ ಅನ್ನಿಸ್ತು. ನೋಡಿ ನೋಡಿ ಇವಾಗ ಹೆಂಗೆ ಹಿಡ್ಕೊಳಕ್ಕೆ ಹೋದ್ಲು, ಎಷ್ಟು ಫಾಸ್ಟಾಗಿ. ಸಿಗ್ತಾ ಇಲ್ಲ ಅದು ಅವಳ ಕೈಗೆ, ಅಂದರೂ ಟ್ರೈ ಮಾಡ್ತಾ ಇದ್ದಾಳೆ ಎತ್ಕೊಳ್ಳೋದಕ್ಕೆ. ಹಂಗೆ ಮಲ್ಕೊಂಡ್ಬಿಡ್ತಾಳೆ ಅಂದ್ಬಿಟ್ಟು ಮಮ್ಮಿ ಎತ್ಕೊತಿದ್ದಾರೆ. ಮಯೂರಿ ಇವಾಗ ಏನು ಮಾಡಿದ್ರು ಲಹರಿಗೆ ಅಂತಾನು ನೋಡ್ತಾಳೆ. ಅವಳಿಗೊಂದು ಚಾಕ್ಲೇಟ್ ಕೊಟ್ಟರು ಕೊಡೋಕೆ ಟ್ರೈ ಮಾಡ್ತಾಳೆ. ಅವಳನ್ನು ನೋಡಿ ಅದ್ರಲ್ಲಿ ಕೂತಿದ್ದಾಳೆ ಅಂತ ಇವಳನ್ನು ಕೂರಿಸಿ ಅಂತ ಹಠ ಮಾಡ್ತಿದ್ಲು. ಅದಕ್ಕೋಸ್ಕರ ಕೂರಿಸಿದ್ದೀವಿ. ಹ್ಯಾಪಿ ಆಗಿದ್ದಾಳೆ ನೋಡಿ, ಅವಳು ಹೆಂಗೆ ಸ್ಮೈಲ್ ಮಾಡ್ತಿದ್ದಾಳೆ. ಲಹರಿಗೆ ಒಂಚೂರು ಕಸಿ ಬಿಸಿ ಅನಿಸುತ್ತೆ, ಬಿಕಾಸ್ ಮೋಡ ಮುಚ್ಕೊಂಡಿದ್ರು ಅದು ಬಿಸಿಲು ಕಿರಣಗಳು ಬೀಳ್ತಾ ಇದೆ ಅವಳ ಕಣ್ಣಿಗೆ. ಅವಳ ಕಣ್ಣು ಮುಚ್ಕೋತಾ ಇದ್ದಾಳೆ ನೋಡಿ. ನನಗಂತೂ ಇವರಿಬ್ರು ಒಬ್ರಿಗೊಬ್ರು ತೋರಿಸ್ಕೊಳ್ಳೋ ಪ್ರೀತಿ ನೋಡಿದ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ಮಯೂರಿ ಏನಾದರೂ ಅಳ್ತಾ ಇದ್ರೆ ಇವಳು ಹಾಲು ಕುಡಿಯೋದು ನಿಲ್ಲಿಸ್ಬಿಟ್ಟು ನೋಡ್ತಾಳೆ ಎಲ್ಲಿದ್ದಾಳೆ ಅಕ್ಕ ಅಂತ. ನಾನು ಮಯೂರಿ ಏನಾಗಿಲ್ಲ, ಆರಾಮಾಗಿದ್ದಾಳೆ, ನೀನು ಆರಾಮಾಗಿರು ಅಂತ ನಾನು ಹೇಳ್ತಾ ಇದ್ರು ಅವಳು ಅವ್ರ ಅಕ್ಕ ಅಳು ನಿಲ್ಸಿದ್ರೇನೆ ಅವಳು ಆರಾಮಾಗಿ ಹಾಲು ಕುಡಿಯೋದು. ಅಷ್ಟು ಬಾಂಡ್ ಇವಾಗ ಅಕ್ಕ ತಂಗಿರ ಮಧ್ಯದಲ್ಲಿ ಇವಾಗ ಇಷ್ಟು ಚಿಕ್ಕ ವಯಸ್ಸಲ್ಲೇ ನೋಡೋದಕ್ಕೆ ನನಗೆ ಎರಡು ಕಣ್ಣು ಸಾಲಲ್ಲ ಅನಿಸುತ್ತೆ. ಅಷ್ಟು ಬಾಂಡಿಂಗ್ ಇವರಿಬ್ರಿಗೂ ಇವಾಗಲೇ. ನಾನಂತೂ ಇವರಿಬ್ಬರು ದೊಡ್ಡವರಾದ್ಮೇಲೂ ಹಿಂಗೆ ಅನ್ಯೋನ್ಯವಾಗಿ ಒಬ್ರಿಗೊಬ್ರು ಹಚ್ಕೊಂಡು ಬೆಳೀಲಿ ಅಂತಲೇ ಆಸೆ ಪಡೋದು. ನನಗಿಬ್ರು ತಮ್ಮಂದಿರಿರೋದ್ರಿಂದ ಎಲ್ಲ ಬಾಯ್ ಥರನೇ ಇತ್ತು. ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ನನಗೊಬ್ರು ಅಕ್ಕನೋ ತಂಗಿನೋ ಆ ಸಿಸ್ಟರ್ ಬಾಂಡ್ ನಾನು ಮಿಸ್ ಮಾಡ್ಕೊತಾ ಇದ್ದೆ. ನನಗಂತೂ ಸಿಕ್ಕಿಲ್ಲ. ಇವಾಗ ನನ್ನ ಮಕ್ಳಿಗೆ ಆ ಸಿಸ್ಟರ್ ಬಾಂಡ್ ಸಿಗ್ತಾ ಇರೋದನ್ನ ನೋಡಿ ನನಗಂತೂ ನಾನು ಆಸೆ ಪಟ್ಟಿದ್ದು ಇವಾಗ ನನ್ನ ಮಕ್ಳ ಜೊತೆ ನಾನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಅಂತ ನಾನು ಪ್ರತಿಯೊಂದು ಬಿಟ್ ಕೂಡ ಎಂಜಾಯ್ ಮಾಡ್ತಾ ಇರ್ತೀನಿ. ಲಹರಿ ಇವಾಗ ಉರುಳಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಲ್ವಾ, ಉರುಳ್ಕೊಂಡು ನೆಲಕ್ಕೆ ಹೋಗ್ಬಿಡ್ತಾಳೆ. ಡೋಂಟ್ ವರಿ, ನಾನು ಆಗಷ್ಟೇ ಡೆಟಾಯ್ಲಿನಲ್ಲಿ ಎಲ್ಲ ಒರೆಸಿದ್ದೆ. ನೋಡಿ ಅವಳು ತಲೆನ ನೆಲಕ್ಕೆ ಟಚ್ಚೇ ಮಾಡಲ್ಲ, ಅಷ್ಟು ಫಾಸ್ಟ್ ತಲೆ ಎತ್ಬಿಡ್ತಾಳೆ. ನಾನು ಮಯೂರಿ ಟೈಮಲ್ಲಿ ಅವಳು ರೋಲ್ ಮಾಡೋವಾಗ ನೆಲಕ್ಕೆ ಹೋಗ್ಬಿಟ್ರೆ ನಾನು ಇನ್ನೂ ಇನ್ಫ್ಯಾಕ್ಟ್ ಮ್ಯಾಟ್ ಹಾಕಿ ನಾನು ಮಂದಕ್ಕೆ ಮಾಡ್ತಾ ಇದ್ದೆ ಎಲ್ಲಿ ತಲೆ ಹೊಡ್ಕೊಂಡ್ಬಿಡ್ತಾಳೋ ಅಂತ. ಬಟ್ ಇವಳಿಗೆ ಎಷ್ಟು ಬ್ಯಾಲೆನ್ಸ್ ಅಂದರೆ ಅವಳು ಕ್ಲೀನಾಗಿ ನೆಲಕ್ವರೆಗೂ ಹೋಗ್ತಾಳೆ. ಓ ಇದು ಗಟ್ಟಿ ಇದೆ ಆಗಲ್ಲ ಅಂತ ರಿವರ್ಸ್ ಬಂದ್ಬಿಡ್ತಾಳೆ. ಅಷ್ಟು ಬ್ಯಾಲೆನ್ಸ್ ಮಾಡ್ತಿರ್ತಾಳೆ ಇವಳು. ಲಹರಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋವಾಗ ಎಂಜಾಯ್ ಮಾಡೋಕ್ಕಿಂತ ಅವ್ರ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡೋವಾಗಲೇ ಅವಳು ಎಂಜಾಯ್ ಮಾಡೋದು. ಇಬ್ಬರು ಆಟ ಆಡ್ಕೊಂಡಿರ್ತಾರೆ, ಆದರೆ ನೋಡ್ಕೋಬೇಕು. ಬಿಕಾಸ್ ಮಯೂರಿ ಕೂಡ ಇನ್ನೂ ಚಿಕ್ಕವಳಲ್ವಾ, ಆಟ ಆಡೋ ಭರದಲ್ಲಿ ಏನಾನ ಮೂಗ್ ಟಚ್ ಮಾಡಿಬಿಡೋದು, ಇಲ್ಲ ಕೈ ಏನಾನ ತುಳಿದ್ಬಿಡೋದು ಏನಾದರೂ ಮಾಡ್ತಾಳೆ ಅಂತ ಅವ್ರ ಪಕ್ಕದಲ್ಲೇ ಇರ್ತೀನಿ ನಾನು, ಎಲ್ಲೂ ಅಲ್ಲಾಡಕ್ಕೆ ಹೋಗೋದಿಲ್ಲ. ಅವಳು ಹಂಗೆ ಮಲಗಿದ್ದಾಳೆ ಅಂತ ನೋಡಿ ಇವಳು ಆ ಥರನೇ ಮಲ್ಗಕ್ಕೆ ಟ್ರೈ ಮಾಡ್ತಿದ್ದಾಳೆ. ನೋಡಿ ಹೀಗೆ ಇಬ್ಬರು ಮುದ್ದಾಗಿ ಆಡ್ತಾನೆ ಇರ್ತಾರೆ. ನಾನು ಇವ್ರನ್ನ ನೋಡ್ತಾ ಕಾಲ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಒಂದೊಂದು ಸತಿ ಅಡುಗೆ ಮಾಡೋದಕ್ಕೆ ಟೈಮ್ ಆಗಿಬಿಟ್ಟಿರುತ್ತೆ, ಇಲ್ಲ ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗಿರಲ್ಲ. ಹೀಗೆ 3 ಜನ ಆಟ ಆಡ್ಕೊಂಡು ಟೈಮ್ ಪಾಸ್ ಆಗೋಗುತ್ತೆ ಒಂದೊಂದು ಸತಿ ಏನು ಯಾವಾಗಲೂ ಹಿಂಗೆ ಟೈಮ್ ಹೋಗ್ತಾ ಇದೆ. ಮಳೆ ಬರ್ತಾ ಇದೆ. ಎದುರುಗಡೆ ಬಿಲ್ಡಿಂಗಲ್ಲಿರೋ ಮಕ್ಕಳ ಜೊತೆ ಮಯೂರಿ ಹೇಳ್ತಾ ಇದ್ದಾಳೆ ನೋಡಿ, ಮಳೆ ಬರ್ತಾ ಇದೆ ನೋಡಿದ್ರಾ ಮಳೆ ಬರ್ತಾ ಇದೆ ಅಂತ. ಈ ಬಿಲ್ಡಿಂಗ್ ಟು ಆ ಬಿಲ್ಡಿಂಗ್ ಕಾನ್ವರ್ಸೇಷನ್ ಈ ಮಕ್ಕಳಿಗೆ. ಇವಳು ಅಲ್ಲಿಂದ ಅಕ್ಕ ಮಳೆ ಬರ್ತಾ ಇದೆ ಅಂತ ಮಾತಾಡ್ತಾಳೆ, ಅವ್ರು ಅಲ್ಲಿಂದ ಮಯೂರಿ ಅಂತ ಮಾತಾಡಿಸ್ತಾರೆ.
ನೋಡಿ ಮಳೆ ಬರ್ತಾ ಇದೆ, ಹನಿತಾ ಇದೆ, ಕಾಣಿಸ್ತಿದೆ ಅನ್ಕೊಂತೀನಿ. ಮಳೆ ಬರ್ತಾ ಇದ್ದೂನು ಸೆಕೆನೆ, ಏನು ತಂಪು ಗಾಳಿ ಏನು ಬೀಸ್ತಾನೆ ಇಲ್ಲ. ಸುಮ್ನೆ ಹನಿತಾ ಇದೆ. ಮುಂಚೆಲ್ಲ ಮಳೆ ಬಂದ್ರೆ ತಣ್ಣಗ್ ಗಾಳಿ ಬೀಸೋದು, ಆಚ್ ಕಡೆ ನಿಂತ್ಕೊಳಕ್ ಆಗ್ತಿಲ್ಲ, ಅಷ್ಟು ಥಂಡಿ ಇರ್ತಾ ಇತ್ತು. ಇತ್ತೀಚಿಗೆ ಮಳೆ ಬಂದ್ರೂನು ಸೆಕೆನೆ ಇದೆ. ಇನ್ನು ಮಳೆ ಬಂದ್ ಹೋದ್ಮೇಲಂತೂ ಇನ್ನೂ ಸಿಕ್ಕಾಪಟ್ಟೆ ಸೆಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಮಯೂರಿ ಮಳೆ ನೋಡ್ಕೊಂಡು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ಒಂದ್ಸತಿ ಎತ್ಕೊ ಅಂತಾಳೆ, ಒಂದ್ಸತಿ ಇಳ್ಸು ಅಂತಾಳೆ, ಇನ್ನೊಂದ್ಸತಿ ಎತ್ಕೊ ಅಂತಾಳೆ. ಇದೇ ಮಾಡ್ತಾನೆ ಇದ್ಲು. ನನ್ಗಂತೂ ಒಂದೊಂದ್ಸತಿ ಅವಳನ್ನ ಎತ್ಕೊಳಕ್ಕೂ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಲಹರಿ ನನ್ 2ನೇ ಮಗಳು ಡೆಲಿವರಿ ಸಿ ಸೆಕ್ಷನ್ ಆಗಿತ್ತು. ಅದ್ರಲ್ಲೂ ನನ್ಗೇನಾಯ್ತಂದ್ರೆ ಇಂಜೆಕ್ಷನ್ ಬೆನ್ಮೂಳೆ ಕೊಡೋದು 7 ಸತಿ ಚುಚ್ಚಿದ್ರು. ಆ ಪೇನ್ ಇಂದ ನನ್ಗೆ ತುಂಬಾ ಬ್ಯಾಕ್ ಪೇನು. ಅವಳಿಗೆ ಎತ್ಕೊಂಡು ನನ್ಗೆ ಆಟಾಡ್ಸಕ್ಕೂ ಒಂದೊಂದ್ಸತಿ ಕಷ್ಟ ಆಗುತ್ತೆ. ಯಾಕೆ ಏನಾಯ್ತು ನನ್ನ ಡೆಲಿವರಿನಲ್ಲಿ ಅಂತ ನಾನು ಅದಕ್ಕೆ ಅಂತ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಅದ್ರಲ್ಲಿ ಹೇಳ್ತೀನಿ ನನ್ನ ಡೆಲಿವರಿ ಸ್ಟೋರಿನ. ನನಗೆ ಮೊದಲನೇದು ಸಿ ಸೆಕ್ಷನ್ನೇ, 2ನೇದು ಸಿ ಸೆಕ್ಷನ್ನೇ. 1 ಇಯರ್ ಗ್ಯಾಪಲ್ಲಿ ನನಗೆ 2 ಸಿ ಸೆಕ್ಷನ್ ಆಗಿರೋದು. ಆದ್ರೂ 2 ಸಿ ಸೆಕ್ಷನ್ ಕೂಡ ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಮುಂದೆ. ನೋಡಿ ಇಲ್ಲಿ ನಮ್ಮನೆ ಪುಟ್ಟ ಮಹಾರಾಣಿ ಕೂಡ ಮಳೆ ಎಂಜಾಯ್ ಮಾಡೋದಕ್ಕೆ ಕೂತಿದ್ದಾಳೆ. ಏನ್ ಆಚೆ ಚಳಿ ಇಲ್ಲ, ನಾನು ಮುಂಚೆನೆ ಹೇಳ್ದಂಗೆ ಮಳೆ ಬರ್ತಿದೆ, ಬಟ್ ಗಾಳಿ ಚಳಿ ಎಲ್ಲ ಏನೂ ಇಲ್ಲ. ಅದಕ್ಕೋಸ್ಕರನೇ ಕೂರ್ಸಿದೀವಿ, ಅವಳು ಒಂದ್ ಸ್ವಲ್ಪ ಫ್ರೆಶ್ ಏರ್ ತಗೊಳ್ಳಿ ಅಂತ. ಅವಳು ಆರಾಮಾಗಿ ಕೂತಿದ್ದಾಳೆ. ಇವಾಗ ಸ್ವಲ್ಪ ಒರಗಿಸಿ ಕೂರ್ಸಿದ್ರೆ ಆರಾಮಾಗಿ ಕೂತಿರ್ತಾಳೆ ಒಂದು ಫ್ಯೂ ಮಿನಿಟ್ಸ್. ನೋಡಿ ನಮ್ಮ ಮಯೂರಿ, ನಾನು ಆಗ್ಲೇ ಹೇಳಿದ್ದೆ ಅಲ್ವಾ, ನಾವೇನ್ ಮಾಡಿದ್ರೂ ಲಹರಿಗೆ ಅವಳು ಮಾಡಬೇಕು ಅಂತಾಳೆ ಅಂತ. ನಾವು ಲಹರಿಗೆ ತೂಗಿ ಮಲಗಿಸ್ತೀವಿ ಅಲ್ವಾ, ಅದಕ್ಕೆ ಅವಳು ಗೊಂಬೆನ ಇಟ್ಕೊಂಡು ತೂಗಿ ತೂಗಿ ಮಲಗಿಸ್ತಿದ್ದಾಳೆ. ಜೋ ಜೋ ಕಂದ ಅಂತ ಹಾಡು ಬೇರೆ ಆಡ್ತಾ ಇದ್ದಾಳೆ ಅವಳು. ಏನ್ ಮಾಡ್ತಾ ಇದೆಯಾ ಮಯೂರಿ ಅಂದ್ರೆ, ಬೇಬಿ ಪಾಚಿ ಮಮ್ಮ ಅಂತಾಳೆ. ಮಯೂರಿ ಸುಮಾರು ಒಂದು 9-10 ಮಂತ್ಸ್ ಇರ್ಬೋದು ಅನ್ಸುತ್ತೆ. ಅವಾಗ ಅದನ್ನ ಕೇಳಿ ಹಠ ಮಾಡ್ತಿದ್ಲು, ಅವಾಗ ತಗೊಂಡಿರೋ ಗೊಂಬೆ ಅದು. ಇನ್ನು ಮಳೆ ನಿಲ್ತಲ್ವಾ, ಅವಳು ಆಚೆ ಹೋಗೋಣ ಆಚೆ ಹೋಗೋಣ ಅಂತ ಅರಿತಾನೆ ಇದ್ಲು. ಸೊ ನಾನು ಆಯ್ತು ಬಾ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಬಂದೆ. ಯೂಶಲಿ ಅವಳು ಹಠ ಮಾಡಿದಾಗ ನಂಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮಮ್ಮಿ ಇದ್ರು ಅಲ್ವಾ ಮನೇಲಿ, ಲಹರಿ ನೋಡ್ಕೊತಾ ಇದ್ರು. ಸೊ ನಾನು ಇವಾಗ ಮಯೂರಿನ ಕರ್ಕೊಂಡ್ಬಂದೆ. ಅದರಲ್ಲೂ ಮಯೂರಿನ ಬೆಳಗಿಂದ ಸಾಯಂಕಾಲವರೆಗೂ ಮನೇಲಿ ಇಟ್ಕೊಳ್ಳೋದು ತುಂಬಾನೇ ಕಷ್ಟ. ಅವಳು ಆಚೆ ಓಡಾಡ್ತಾ ಇರಬೇಕು ಅವಳಿಗೆ. ಇನ್ನೊಂದೇನಂದ್ರೆ ಅವ್ರ ಮಾಮ ಚಿಕ್ಕ ವಯಸ್ಸಿಂದನೂ ಚೆನ್ನಾಗಿ ಕಾರಲ್ಲಿ ತಿರ್ಗಾಡ್ಸಿ ರೂಢಿ ಮಾಡಿಬಿಟ್ಟಿರೋದ್ರಿಂದ ಅವಳು ಬೆಳಗಿಂದ ಸಾಯಂಕಾಲವರೆಗೂ ಮನೇಲಿ ಇಟ್ಕೊಳ್ಳೋದು ಕಷ್ಟ ನಮಗೆ. ವಾಕ್ ಮಾಡೋವಾಗ ಅವಳ ಕಣ್ಣಿಗೆ ಎಲೆಗಳು ಕಾಣಿಸ್ತು, ಅದನ್ನ ಹಿಡ್ಕೊಳಕ್ಕೆ ಜಂಪ್ ಮಾಡ್ತಿದ್ದಾಳೆ. ಬಟ್ ಅವಳಿಗೆ ಭಯ ಆಗ್ತಾ ಇದೆ ಪೂರ್ತಿ ಜಂಪ್ ಮಾಡೋದಕ್ಕೆ. ಎಲೆ ಟಚ್ ಮಾಡಬೇಕು ಅಂದ್ಕೊಂಡ್ಲು, ಅದು ಟಚ್ ಆಗಿದ ತಕ್ಷಣ ಅವಳಿಗೆ ಒಂಥರ ಅನ್ನಿಸ್ಬಿಡ್ತು, ನನ್ನ ಹತ್ರ ವಾಪಸ್ ಬಂದ್ಬಿಟ್ಲು. ನಾನು ಏನಿಲ್ಲ ಬಾಮ ಎಲೆ ಅದು ಅಂತ ನಾನು ಹತ್ರ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ, ನೋಡು ಏನೂ ಇಲ್ಲ ಅಂತ. ಆಮೇಲೆ ಅವಳಿಗೆ ಧೈರ್ಯ ಬಂತು. ಹಿಂಗೆ ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟಾಡ್ತಾ ಇದ್ಲು, ತೂಗೋದು ಹಿಡ್ಕೊಳ್ಳೋದು ಹಿಂಗೆ ಆಟಾಡ್ತಾ ಇದ್ಲು. ನಾನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ನಾನು ತೋರಿಸ್ಬೋದು ಫ್ಯೂಚರಲ್ಲಿ, ನೋಡಿ ಇದು ಫಸ್ಟ್ ಟೈಮ್ ನೀನು ಮರದ ಜೊತೆ ಆಟಾಡ್ತಾ ಇರೋದು ಅಂತ. ಅವಳು ಖುಷಿ ಪಡ್ತಾಳೆ, ಈ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಕೂಡ ಅಮ್ಮ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದಾರೆ, ಇವಾಗ ನಾನು ನೋಡ್ಬೋದು ಅಂತ. ಈ ವಿಡಿಯೋಸ್ ಮಾಡೋದ್ರಲ್ಲಿ ಇದೇ ತುಂಬ ಇಷ್ಟ ನನಗೆ. ಎಲ್ಲ ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿರ್ಬೋದು. ಗಾಡಿ ಬಂತು ಅಂತ ನನ್ನ ಹತ್ರ ಓಡ್ ಬಂದ್ಲು ಅವಾಗಲೇ. ಸರಿ ವಿಡಿಯೋ ಮಾಡ್ತೀನಿ ನಡ್ಕೊಂಬಾ ಅಮ್ಮ ಅಂತ ಹೇಳ್ದೆ, ನಡ್ಕೊಂಬಂದ್ಲು. ಅಷ್ಟರಲ್ಲಿ ಸ್ಟಾಪ್ ಆಗೋದ್ಲು. ನಾನು ಏನು ಅಂತ ನೋಡಿದ್ರೆ ಅವಳ ಕಾಲ್ಗೆಜ್ಜೆ ಅವಳ ಸ್ಯಾಂಡಲ್ಸ್ ಒಳಗಡೆ ಹೋಗ್ಬಿಟ್ಟಿತ್ತು. ಅದಕ್ಕೆ ಅವಳು ಸ್ಟಾಪ್ ಮಾಡಿದ್ಲು, ನಾನು ಹೋಗಿ ಸರಿ ಮಾಡಿದೆ. ಸರಿ ಮಾಡಿದ ತಕ್ಷಣನೇ ನೋಡಿ ಇಮಿಡಿಯೇಟಾಗಿ ಅವಳು ನಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಅವಾಗಲೇ ಹೇಳಿದ್ನಲ್ವಾ, ಬಾಮ್ಮ ನಾನು ವಿಡಿಯೋ ಹಿಡಿತೀನಿ ಮಮ್ಮ ನಡ್ಕೊಂಡು ಬಾ ಅಂತ. ಅದನ್ನು ಕ್ಲೀನಾಗಿ ಹಂಗೆ ನಡ್ಕೊಂಡು ಬರ್ತಾ ಇದ್ದಾಳೆ ಅವಳು. 2 ಇಯರ್ಸ್ ಅಷ್ಟೇ ಅವಳಿಗೆ. ಇವಾಗೆಲ್ಲ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಕಾನ್ಶಿಯಸ್ ಆಗಿ ಪೋಸ್ ಮಾಡೋದು, ನಾನು ಹೇಳ್ದಂಗೆ ನಡ್ಕೊಂಬರೋದು, ನಾನು ಹೇಳ್ದಂಗೆ ಮಾಡೋದನ್ನೆಲ್ಲ ಮಾಡ್ತಾಳೆ ಇವಾಗ. ಹೆಂಗೆ ಇವಳಿಗೆ ಇದನ್ನೆಲ್ಲ ಅರ್ಥ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಚಿಕ್ಕ ಪುಟ್ಟು ಮನಸ್ಸಿಗೆ, ಚಿಕ್ಕ ತಲೆಗೆ ಕ್ಯಾಮ್ರಾ ಆನ್ ಆಫ್ ಎಲ್ಲ ಗೊತ್ತಾಗ್ತಿದೆ. ನಾನು ಆಗಲೇ ಹೇಳಿದ್ನಲ್ವಾ, ಗಾಡಿ ಬಂದ ತಕ್ಷಣ ಓಡ್ ಬಂದು ನಾನು ಹಿಡ್ಕೊಂಡ್ಬಿಡ್ತಾಳೆ. ಗಾಡಿ ಪಾಸ್ ಆದಮೇಲೆ ಮುಂದಕ್ಕೆ ಹೋಗ್ತಾಳೆ. ನೋಡಿ ಇವಾಗ ಗಾಡಿ ಪಾಸ್ ಆಗುತ್ತೆ. ಗಾಡಿ ಪಾಸ್ ಆಯಿತು ಅಂತ ಈಗ ಅವಳೊಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದಾಳೆ.
ನಾನೇನ್ ಗಾಡಿ ಬಂತು ಬಾ ಅಂತ ಕರಿಯೋದೆಲ್ಲ ಹಿಡ್ಕೊಳ್ಳೋದೆಲ್ಲ ಏನೂ ಇಲ್ಲ. ಅವಳೇ ಓಡ್ ಬಂದ್ಬಿಡ್ತಾಳೆ ಗಾಡಿ ಸೌಂಡ್ ಏನಾದ್ರು ಬಂದ್ರೆ. ನೋಡಿ ಇವಾಗ ಮತ್ತೆ ನಾನು ವಿಡಿಯೋ ಹಿಡಿತಾ ಇದ್ದೀನಿ ಅಂದ್ರೆ ಹಿಂದೆ ನೋಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ಶಾಪಿಂಗ್ ಹೋಗಿದ್ವಿ ಅಂತ. ರಿಸೆಪ್ಷನ್ ಔಟ್ಫಿಟ್ ಆದ್ರೂ ಕವರ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿದ್ವಿ ಅಲ್ವಾ. ಈ ಸತಿ ರಿಸೆಪ್ಷನ್ ಔಟ್ಫಿಟ್ ಮಾತ್ರ ಪರ್ಚೇಸ್ ಮಾಡೋಕ್ಕಾಯ್ತು. ಯೂಶಲಿ ನನ್ನ ಹಸ್ಬೆಂಡ್ ಮತ್ತೆ ಮಯೂರಿ ಎಲ್ಲ ಸಿಮಿಲರ್ ಕಲರ್ನೇ ಹಾಕೋತಾ ಇದ್ವಿ. ಬಟ್ ಈ ಸತಿ ಬೇಡ, ಯಾಕಂದ್ರೆ ಅವಳ ಬರ್ಡೇ ಔಟ್ಫಿಟ್ ಕಲರ್ ಕೂಡ ಸುಮಾರು ಹಂಗೆ ಪಿಸ್ತಾ ಗ್ರೀನ್, ರಾಮ ಗ್ರೀನ್ ಶೇಡಲ್ಲೇ ಇತ್ತು. ಸೊ ಬೇಡ, ಈ ಸತಿ ಅವಳಿಗೆ ಬೇಬಿ ಪಿಂಕ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ. ಮಯೂರಿ ಫಸ್ಟ್ ಇಯರ್ ಬರ್ಡೇದು ಔಟ್ಫಿಟ್ ನಾನೇ ಡಿಸೈನ್ ಅಂಡ್ ಸ್ಟಿಚ್ ಮಾಡಿದ್ದು. ಸೊ ಅದರಲ್ಲಿ ಅವಳಿಗೆ ಎರಡೂ ಕಡೆ ಪಫ್ ಸ್ಲೀವ್ಸ್ ಇತ್ತು. ಸೊ ಈ ಸತಿ ಎರಡೂ ಕಡೆ ಬೇಡ, ಒನ್ ಸೈಡ್ ಇದೆ ಅಲ್ವಾ, ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಡಿಸೈಡ್ ಮಾಡಿ ಈ ಪಿಂಕ್ ಕಲರ್ ಔಟ್ಫಿಟ್ ತಗೊಂಡ್ವಿ. ಯೂಶಲಿ ಒಂದ್ ಚಿಕ್ಕ ವಸ್ತು ಇರ್ಲಿ, ಏನೇ ತಗೊಂಡ್ರು ಮಯೂರಿಗೋಸ್ಕರ ನಾವು ಮಯೂರಿ ಕೇಳ್ತೀವಿ, ಇದ್ ಬೇಕಾ ಅದ್ ಬೇಕಾ, ಯಾವ್ದು ಇಷ್ಟ ಆಯ್ತು ಅಂತ. ಅವಳು ಅಷ್ಟೇ, ಚಿಕ್ಕವಳಿದ್ದಾಗಿಂದನ ಇಲ್ಲ ಅಂತ ಏನಾನ ಅವಳೊಂದು ಸಿಗ್ನಲ್ ಕೊಡೋವಳು. ಅವಳನ್ನ ಕೇಳಿನೇ ನಾವು ಈ ಸತಿನೂ ಔಟ್ಫಿಟ್ ತಗೊಂಡ್ವಿ. ಅವಳಿಗೆ ಇಷ್ಟ ಆಯ್ತು ತಗೊಳದಮ್ಮ ಅಂತ ಹೇಳಿದಕ್ಕೆ ಅಂತಾನೆ ಒಪ್ಕೊಂಡ್ಲು. ಇದು ಲಹರಿಗೆ ತಗೊಂಡ್ವಿ. ನಾನು ತುಂಬ ಹೊತ್ತೇನು ಹಾಕಲ್ಲ, ಬಟ್ ಸ್ಟಿಲ್ ಅದು ಫೋಟೋಗೋಸ್ಕರ. ನನ್ನ ಮೈದನ್ ಮದುವೆ ಅಲ್ವಾ. ನಂದು ಚರಣ್ದು ಮತ್ತೆ ಲಹರಿದು ಔಟ್ಫಿಟ್ ಕಲರ್ ಸಿಮಿಲರ್ ಆಗಿದೆ. ಯಾಕಂದ್ರೆ ಮಯೂರಿಗೆ ಅದೇ ಕಲರ್ ಹಾಕಿದ್ರೆ ಅವಳ ಬರ್ತ್ಡೇದು ಮತ್ತೆ ಎಷ್ಟೋ ಫೋಟೋಸಲ್ಲಿ ಅದೇ ಶೇಡ್ಸಲ್ಲಿ ಇದೆ ಅವಳದು ಡ್ರೆಸ್ಸು. ಅದಕ್ಕೆ ನಾವು ಅವಳಿಗೆ ಪಿಂಕ್ ಹಾಕಿದ್ವಿ. ಇವಳು ಫಸ್ಟ್ ಟೈಮ್ ನಮ್ಮ ಜೊತೆ ಹಾಕೋತಿದ್ದಾಳೆ ಅಲ್ವಾ, ಬೇರೆ ಕಲರ್ ಯಾಕೆ, ಸಿಮಿಲರ್ ಆಗಿರಲಿ ಅಂತ ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲೂ ನಮಗೆ ಸಿಮಿಲರ್ ಆಗಿರೋ ಕಲರೇ ಸಿಕ್ತು. ನೋಡಿ ಇಬ್ರಿಗೂ ತಗೊಂಡಿರೋ ಔಟ್ಫಿಟ್ಟು ನಿಮಗೆಲ್ಲ ಹೇಗೆ ಅನ್ನಿಸ್ತು, ಡ್ರೆಸ್ ಇಷ್ಟ ಆಯ್ತಾ ಕಮೆಂಟ್ ಮಾಡಿ. ನಾನು ತಿಳ್ಕೊತೀನಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ. ನನಗಂತೂ ಇಬ್ರದ್ದು ಔಟ್ಫಿಟ್ ತುಂಬ ಇಷ್ಟ ಆಯಿತು. ತುಂಬ ಹೊತ್ತು ಏನೂ ತಗೊಂಡಿಲ್ಲ, ಬೇಗ ಹೋಗಿ ಒಂದೆರಡು ಡ್ರೆಸ್ನಲ್ಲೇ ಸೆಲೆಕ್ಟ್ ಆಗೋಯ್ತು ಇಬ್ಬರದು. ಇನ್ನು ಇದು ನನ್ನ ಸೀರೆ ರಿಸೆಪ್ಷನ್ಗಾಗಿರೋದ್ರಿಂದ ಒಂದು ಸ್ವಲ್ಪ ಲೈಟ್ ಶೇಡ್ ತಗೊಂಡೆ. ಫಸ್ಟ್ ನಾನು ಸೀರೆನೇ ತಗೊಂಡ್ವಿ. ಸೀರೆಗೆ ಮ್ಯಾಚಿಂಗ್ ಆಗಿ ಆಮೇಲೆ ನಾವು ಚರಣ್ಗೆ ಔಟ್ಫಿಟ್ ತಗೊಂಡ್ವಿ. ಸೀರೆ ನೋಡಿ ತುಂಬ ಲೈಟ್ ವೇಟ್ ಇದೆ, ಸ್ಟೋನ್ ವರ್ಕ್ ಮಾಡಿದ್ದಾರೆ, ಫ್ಲಾರಲ್ ಡಿಸೈನ್ ಇದೆ. ನಂಗೆ ಇಷ್ಟ ಆಯಿತು. ಬಟ್ ಚರಣ್ಗಂತೂ ತುಂಬಾ ಇಷ್ಟ ಆಯಿತು. ಅವರೇ ಸೆಲೆಕ್ಟ್ ಮಾಡಿದ್ದು ಸೀರೆ. ನೋಡಿ ಬಾರ್ಡರ್ ಫುಲ್ಲು ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ. ಕಲರ್ ಕೂಡ ನನಗೆ ಚೆನ್ನಾಗಿ ಕಾಣಿಸ್ತಿದೆ. ಸ್ಯಾರಿ ಫುಲ್ ಸ್ಟೋನ್ ವರ್ಕ್ ಇದ್ರೂ ಸೀರೆ ತುಂಬ ಲೈಟ್ ವೇಟ್ ಇದೆ, ರಿಚ್ ಲುಕ್ ಕೂಡ ಕೊಡ್ತಾ ಇದೆ. ನನಗೆ ಇವಾಗ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಹೆವಿ ಸೀರೆಗಳನ್ನೆಲ್ಲ ಉಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಇನ್ನು ನಂಗೆ ಲೈಟ್ ವೇಟ್ ಆಗಿದ್ರೇ ನಂಗೆ ಮ್ಯಾನೇಜಬಲ್ ಆಗಿರುತ್ತೆ ಅಂತ ಈ ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಚರಣ್ಗಂತೂ ಇದು ತುಂಬಾ ಇಷ್ಟ ಆಯಿತು. ನಾವು ಸೀರೆ ಸೆಲೆಕ್ಟ್ ಮಾಡೋವಾಗ ಕಂಪ್ಲೀಟಾಗಿ ಓಪನ್ ಏನು ಮಾಡಿ ನೋಡಲಿಲ್ಲ. ಬಟ್ ನನಗೀಗ ಮನೆಗೆ ಬಂದು ವಿಡಿಯೋ ಮಾಡೋವಾಗ ಇದು ತುಂಬ ಟ್ರಾನ್ಸ್ಪರೆಂಟ್ ಇದೆ ಅಂತ ಅನ್ನಿಸ್ತಿತ್ತು. ಬಟ್ ನನಗೇನಂದರೆ ಒನ್ ಸೈಡ್ ಸೀರೆನೇ ಪಿನ್ ಮಾಡ್ಕೋಬೇಕು ಅಂತ ಇತ್ತು. ಬಟ್ ಇದು ತುಂಬ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾನು ಪಿನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಒಂದು ಕಡೆ ಎಕ್ಸ್ಚೇಂಜ್ ಮಾಡಿಬಿಡೋಣ ಅಂತಲೂ ಮನಸ್ಸಿದೆ. ಅಕಸ್ಮಾತ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಎಕ್ಸ್ಚೇಂಜ್ ಏನಾದರೂ ಮಾಡಿದರೆ ಅದನ್ನು ತೋರಿಸ್ತೀನಿ. ಬಟ್ ಇವಾಗೆಲ್ಲ ಕಲರೆಲ್ಲ ಔಟ್ಫಿಟ್ಟೆಲ್ಲ ನಾವು ಮ್ಯಾಚ್ ಮಾಡಿಬಿಟ್ಟಿದ್ದೀವಿ ಅಲ್ವಾ. ಇವಾಗ ಮತ್ತೆ ಇದೇ ಶೇಡ್ ಸಿಗಲ್ಲ ಅಂತ ಒಂದು ಮೈಂಡು. ನೋಡೋಣ. ಇವಾಗ ನನಗೆ ನೋಡಿ ಅದು ಸ್ಲೀವ್ಸ್ ಕೂಡ ಡಿಸೈನ್ ಕೊಟ್ಟಿದ್ದಾರೆ. ಅದನ್ನು ಸ್ಟೋನ್ ವರ್ಕೆ ಎಲ್ಲ ಚೆನ್ನಾಗಿದೆ. ಒಂಚೂರು ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಕಮ್ಮಿ ಇದ್ದಿದ್ರೆ ನಂಗೆ ಇನ್ನೂ ಹ್ಯಾಪಿಯಾಗಿತ್ತು. ಅದೊಂದಕ್ಕೋಸ್ಕರ ನಾನು ಥಿಂಕ್ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಇನ್ನೂ ನನಗೆ ಡೆಲಿವರಿ ಆಗಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಎಲ್ಲ ಇದೆ ಅಲ್ವಾ. ನನ್ನ ಬಾಡಿ ಮೇಲೆ ನನಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ. ನಾನು ಇನ್ನೂ ಕೋಪಪ್ ಆಗ್ತಾ ಇದ್ದೀನಿ ಮೆಂಟಲಿ, ಫಿಸಿಕಲಿ. ಸ್ವಲ್ಪ ಹಳೇದಾಗಿದ್ದಿದ್ರೆ ಇಟ್ಸ್ ಓಕೆ ಅಂತ ನಾನು ಹಾಕ್ಕೊಳ್ಳೋಕ್ಕೆ ಕಾನ್ಫಿಡೆಂಟ್ ಆಗಿರ್ತಾ ಇದ್ದೆ. ಇನ್ನೂ ನನಗೆ ಡೆಲಿವರಿ ಆಗಿ 6 ಮಂತ್ಸ್ ಅಷ್ಟೇ ಆಗಿದೆ ಅಲ್ವಾ. ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ ಟು ಫೀಲ್ ಕಾನ್ಫಿಡೆಂಟ್ ಇನ್ ಮೈ ಬಾಡಿ, ಇನ್ ಮೈ ಸ್ಕಿನ್ ಅಂತ. ಟೈಮ್ ಹೀಲ್ಸ್ ಅಲ್ವಾ, ಹಾಗೆ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಐ ವಿಲ್ ಗೇನ್ ಬ್ಯಾಕ್ ಮೈ ಕಾನ್ಫಿಡೆಂಟ್. ಹೋಪ್ ಕಳ್ಕೊಳ್ದೆ ಸ್ವಲ್ಪ ತಾಳ್ಮೆಯಿಂದ ಟೈಮ್ ಕೊಡೋಣ ಅಂತ ನಾನು ಇದ್ದೀನಿ. ನಾನು ಈಗಲೇ ಏನೋ ವೆಯ್ಟ್ ಲಾಸ್ ಮಾಡೋಣ ಅಂತೆಲ್ಲ ಏನೂ ಪ್ಲ್ಯಾನ್ ಏನಿಲ್ಲ. ಸ್ವಲ್ಪ ನಾನು ಹೀಲ್ ಆಗಬೇಕು. ಚೆನ್ನಾಗಿ ಹೀಲ್ ಆದ್ರೇ ಅಲ್ವಾ ನನಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಶಕ್ತಿ, ಸ್ಟ್ಯಾಮಿನಾ
ಕ್ರೇವಿಂಗ್ಸ್ ಎಲ್ಲ ಕಂಟ್ರೋಲ್ ಆಗೋ ಶಕ್ತಿ ಎಲ್ಲ ಬೇಕಲ್ವ ನನಗೆ. ಅದಕ್ಕೋಸ್ಕರ ನನಗೆ ಏನು ಟ್ರೈ ಮಾಡೋಕ್ಕೆ ಹೋಗ್ತಿಲ್ಲ. ಆರಾಮಾಗಿ ನನ್ನ ಬಾಡಿಗೆ ಹೀಲ್ ಆಗೋಕ್ಕೆ ಟೈಮ್ ಕೊಡ್ತಾ ಇದ್ದೀನಿ. ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಅಂದರೆ ಮಯೂರಿ ಪ್ರೆಗ್ನೆನ್ಸಿನಲ್ಲಿ ನಾನು 83 kgನಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾನು ಬರೀ 3 kgs ವೇಟ್ ಗೇನ್ ಆಗಿದ್ದೀನಿ. 86 ರೀಚ್ ಆಗಿ ಆಫ್ಟರ್ ಡೆಲಿವರಿ ನನಗೆ 1 ಮಂತ್ ಕೂಡ ಆಗಿಲ್ಲ, ಬ್ಯಾಕ್ ಟು ನಾನು ವೇಟ್ ಬಂದುಬಿಟ್ಟಿದ್ದೆ 83ಗೆ. ಮತ್ತು ನನ್ನ ಲಹರಿ ಟೈಮಲ್ಲೂ ಅಷ್ಟೇ, ನಾನು 84 ಸ್ಟಾರ್ಟ್ ಮಾಡಿ ನಾನು 88 ಹೋಗಿದ್ದೆ ಅನಿಸುತ್ತೆ. ಇವಳ ಟೈಮಲ್ಲಿ 4 kg ವೇಟ್ ಗೇನ್ ಆಗಿದೆ. ವಾಪಸ್ 84 ಇದ್ದೀನಿ ಇವಾಗ. ನಾನು ಮುಂಚೆಯಿಂದನೂ ಹಿಂಗೆ ಚಬ್ಬಿಯಾಗೇ ಇದ್ದಿದ್ದು. ಸೊ ನಾನು ಬಿಫೋರ್ ಪ್ರೆಗ್ನೆನ್ಸಿ ವೇಟ್ ಏನೋ ನಾನು ಕಮ್ ಬ್ಯಾಕ್ ಆದೆ. ಬಟ್ ಸ್ಟಿಲ್ ನನಗೆ ಕಾನ್ಫಿಡೆನ್ಸ್ ಕಮ್ಮಿನೇ ಇದೆ ಅಬೌಟ್ ಮೈ ಸೆಲ್ಫ್. ನಾನು ಅದ್ರ ಮೇಲೆ ವರ್ಕ್ ಆನ್ ಮಾಡೋಣ, ಅದಕ್ಕೋಸ್ಕರ ಟೈಮ್ ಕೊಡೋಣ ಅಂತ ಇದ್ದೀನಿ. ಬಟ್ ಸ್ಟಿಲ್ ಐ ಡೋಂಟ್ ವಾಂಟ್ ಟು ಹರಿ ಅಪ್. ಇನ್ಸ್ಟಾಗ್ರಾಮಲ್ಲೆಲ್ಲ ಬೇಗ ಬೇಗ ಮದರ್ಸು ಬ್ಯಾಕ್ ಟು ಶೇಪ್ ಆಮೇಲೆ ಟ್ರಾನ್ಸ್ಫಾರ್ಮ್ ಎಲ್ಲ ಆಗ್ತಾರೆ ಅಲ್ವಾ. ಕೆಲವೊಂದನ್ನು ನೋಡಿ ಮೋಟಿವೇಟ್ ಆಗಬೇಕು. ಹಾಗಂತ ಎಷ್ಟು ಪುಷ್ ಮಾಡೋಕ್ಕಾಗುತ್ತೋ ನಮ್ಮ ಬಾಡಿನ, ನಮಗೆ ಗೊತ್ತಿರುತ್ತೆ ಅಲ್ವಾ. ಸ್ಲೋ ಆಗೇ ಮಾಡಿ, ನೀವು ಸ್ಲೋ ಆಗೇ ಮಾಡಿ, ನಾನು ಸ್ಲೋ ಆಗೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನೂ ಹರಿಬರಿ ಇಲ್ಲ, ಆರಾಮಾಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟೇ ಮಾಡಿ. ಡೋಂಟ್ ಟ್ರೈ ಟು ಫೋರ್ಸ್ ಯುವರ್ ಸೆಲ್ಫ್. ನಾವು ತಾನೇ ನಮ್ಮ ಬಾಡಿ ಮೇಲೆ ಈಸಿಯಾಗಿರಬೇಕು. ನಾವೇ ಅದಕ್ಕೆ ಸ್ಪಂದಿಸಿದ್ರೆ ಎಲ್ಲರೂ ಟ್ರಾನ್ಸ್ಫಾರ್ಮ್ ಆಗ್ತಿದ್ದಾರೆ, ನಾವು ಆಗಬೇಕು ಅಂತ ಅದಕ್ಕೆ ಫೋರ್ಸ್ ಮಾಡಿದ್ರೆ ಹೇಗೆ? ಅದು ಎಷ್ಟು ಟೈಮ್ ಹಿಡಿಯುತ್ತೋ ಆರಾಮಾಗಿ ಟೈಮ್ ಹಿಡೀಲಿ. ವಿ ವಿಲ್ ಡೂ ಇಟ್ ಆ್ಯಂಡ್ ವಿ ವಿಲ್ ಕಮ್ ಬ್ಯಾಕ್. ಅದನ್ನು ಮಾತ್ರ ಹೋಪ್ ಕಳ್ಕೊಬೇಡಿ. ಚರಣ್ಗೆ ನಾವು ಮುಹೂರ್ತಕ್ಕೆ ಔಟ್ಫಿಟ್ ತೊಗೊಂಬಂದ್ವಿ ನೋಡಿ. ಅವ್ರಿಗೆ ಒಂಥರ ಕ್ರೀಮ್ ವಿತ್ ಗೋಲ್ಡನ್ ಕಲರ್ ಪಂಚೆ ಮತ್ತು ಧೋತಿ ಸಿಕ್ತು. ಅವ್ರಿಗೆ ಮುಹೂರ್ತಕ್ಕೆ ಡ್ರೆಸ್ ಆಯಿತು, ಅವ್ರು ಪರ್ಚೇಸ್ ಮಾಡಿದ್ದಾಯಿತು. ಇನ್ನು ನನಗೆ ಸೀರೆ, ಮಕ್ಳಿಗೆ ಬಟ್ಟೆ ತೊಗೋಬೇಕು. ನೋಡೋಣ, ಇನ್ನೊಂದು ಸತಿ ಹೋಗೋಣ, ಆವಾಗ ತೊಗೊಳ್ಳೋಣ. ಅರ್ಜೆಂಟ್ ಏನೂ ಬೇಡ, ಇನ್ನೂ ಟೈಮ್ ಇದೆ ಅಂತ ಈ ಸತಿ ರಿಸೆಪ್ಷನ್ ಮುಗಿಸ್ಕೊಂಡು ಬಂದ್ವಿ. ಇದು ಚರಣ್ ಅವ್ರದ್ದು ರಿಸೆಪ್ಷನ್ದು ಔಟ್ಫಿಟ್ ತೆಗಿತಾ ಇದ್ದೀನಿ. ಸಿಮಿಲರ್ ಕಲರ್ ಸಿಗೋದಕ್ಕೆ ತುಂಬ ಕಷ್ಟ ಅಂದ್ಕೊಂಡ್ವಿ. ಇದು ಕೂಡ ನಮಗೇನು ಕಷ್ಟ ಅನಿಸಿಲ್ಲ, ಬೇಗನೆ ಕಲರ್ ಸಿಕ್ಬಿಡ್ತು. ಇದು ನನಗೇನಂದರೆ ತುಂಬ ಪ್ಲೇನ್ ಅನ್ನಿಸ್ತಾ ಇದೆ. ಸೊ ನಾನು ಇದಕ್ಕೆ ಒಂಚೂರು ಸ್ಟೋನ್ ವರ್ಕ್ ಮಾಡಿದ್ರೆ ಆವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಡಲ್ಲಾಗಿ ಪ್ಲೇನ್ ಆಗಿದೆ. ಸ್ವಲ್ಪ ಸ್ಟೋನ್ ವರ್ಕ್ ಮಾಡಿದ್ರೆ ಇನ್ನೂ ರಿಚ್ಚಾಗಿ ಹೆವಿಯಾಗಿರುತ್ತೆ. ಬಿಕಾಸ್ ನಂದು ಫುಲ್ಲು ಸ್ಟೋನ್ ವರ್ಕ್ ಶೈನಿಂಗ್ ಎಲ್ಲ ಇದೆ ಅಲ್ವಾ, ಇವ್ರದ್ದು ಫುಲ್ ಡಲ್ ಆಗಿಬಿಡುತ್ತೆ. ಸೊ ನಾನು ವರ್ಕ್ ಮಾಡಾದ್ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಡ್ರೆಸ್ಸು ಅಂತ. ಇದಕ್ಕೆ ಪ್ಯಾಂಟ್ ಕೊಟ್ಟಿದ್ದಾರೆ, ಮೆಟೀರಿಯಲ್ಲು ಅನ್ಸ್ಟಿಚ್ಡ್. ಇದನ್ನು ಹೊಲ್ಸ್ಕೊಬೇಕು ಅವ್ರ ಮೆಷರ್ಮೆಂಟ್ ಕೊಟ್ಟು. ಇವಾಗೇ ಹೊಲ್ಸ್ಕೊಂಬಿಟ್ರೆ ಬೆಸ್ಟ್, ಬಿಕಾಸ್ ಆ ಟೈಮಲ್ಲಿ ಹರಿಬರಿ ಆಗಿಬಿಡುತ್ತೆ. ನಾನು ಆದಷ್ಟು ಬೇಗನೆ ಸ್ಟಿಚಿಂಗ್ ಕೊಟ್ಬಿಡ್ತೀನಿ. ನೋಡಿ, ಇಬ್ಬರದು ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಹೆಂಗಿದೆ, ಚೆನ್ನಾಗಿದೆ ಅನ್ನಿಸ್ತಿದ್ಯಾ? ಏನು ಅನ್ನಿಸ್ತಿದೆ ನಿಮಗೆ? ಕಮೆಂಟ್ ಮಾಡಿ. ಮಕ್ಳಿಗೆ ಒಂದಷ್ಟು ಕ್ಯಾಶುವಲ್ ವೇರ್ಸ್ ಇನ್ನೂ ತೊಗೊಂಡ್ವಿ. ಅದನ್ನೆಲ್ಲ ತೋರಿಸಿದ್ರೆ ಇನ್ನೂ ಲೆಂತಿ ಆಗಿಬಿಡುತ್ತೆ ಅಂತ ನಾನು ತೋರ್ಸೋಕ್ಕೆ ಹೋಗಿಲ್ಲ. ಇದು ನೋಡಿ, ನನಗೆ ತುಂಬ ಕ್ಯೂಟ್ ಅನ್ನಿಸ್ತು. ಟಾಪ್ ಮತ್ತು ಸ್ಕರ್ಟು ಇಬ್ಬರು ಸೈಜ್ಗೂ ಸಿಕ್ತು. ಸೇಮ್ ಹಾಕೋಣ, ಇಬ್ಬರು ಅಕ್ಕ ತಂಗಿರಿಗೆ ಒಂದೇ ಔಟ್ಫಿಟ್ಟು ಯಾವಾಗನ ಮದುವೆ ಟೈಮಲ್ಲಿ ಅಂತ ತೊಗೊಂಡೆ. ತುಂಬ ಸಾಫ್ಟಾಗಿದೆ ಡ್ರೆಸ್ ಅಂತೂ, ಫ್ಯಾಬ್ರಿಕ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಇಬ್ರಿಗೂ ಸೇಮ್ ಸಿಕ್ಕಿದ್ರಿಂದ ನನಗಿನ್ನೂ ತುಂಬ ಖುಷಿ ಆಯಿತು. ಹಾಕಿದಾಗ ಖಂಡಿತ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನನ್ನ ವೀಡಿಯೋಸ್ ಹಿಡಿಯೋಷ್ಟು ನನ್ನ ಚಿಕ್ಕಮ್ಮ ಕಾಲ್ ಮಾಡ್ದೆ, ನಾನು ಬರ್ತಾ ಇದ್ದೀನಿ ಅಂತ. ಸೊ ನಾನು ಮಯೂರಿದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಂತ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಅವ್ನ ಗಾಡಿ ಸೌಂಡ್ ಬಂದ ತಕ್ಷಣವೇ ನೋಡಿ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ನೋಡಿ, ಅವ್ನ ಗಾಡಿ ಬಂದು ನಿಲ್ಲಿಸ್ದ, ಸೌಂಡ್ ಕೇಳಿಸಿದ ತಕ್ಷಣ ಹೆಂಗೆ ಪರದಾಡ್ಕೊಂಡು ಹೋಗ್ತಾಯಿದ್ದಾಳೆ ಅವ್ನು ಬಂದ ಅಂತ. ಅವನು ಬಂದ ಮೇಲೆ ಸ್ಟೆಪ್ಸ್ ಎತ್ಕೊಂಡು ಫಾಸ್ಟಿಗೆ. ನೋಡಿ ಎಷ್ಟು ಖುಷಿ ಅಂದರೆ ಅವಳಿಗೆ, ಅವನಂದರೆ ಸಿಕ್ಕಾಪಟ್ಟೆ ಆಸೆ ಅವಳಿಗೆ. ಅವಳ ಮಾವ ಅತ್ತೆ ಅಂದರೆ ಅವಳಿಗೆ ಬಾ ಬಾ ಒಳಗಡೆ ಹೋಗೋಣ ಬಾ ಅಂತ ಹೇಳ್ತಾ ಇದ್ದಾಳೆ. ಮಾವನೂ ಅತ್ತೆ ಬಂದರೆ ಫುಲ್ ಹ್ಯಾಪಿ ಮಯೂರಿ. ಹಿಡಿಯೋಕ್ಕಾಗಲ್ಲ ಇನ್ನು ಅವಳನ್ನ. ಅವ್ರು ಬರೋವಾಗ ಚಾಕ್ಲೇಟ್ ತಂದಿದ್ದಾರೆ ನೋಡಿ. ನನ್ನ ತಮ್ಮ ಚಾಕ್ಲೇಟ್ ಕೊಟ್ಟಿದ ತಕ್ಷಣ ಅವಳು ನನಗೆ ಕೊಡೋಕೆ ಬರ್ತಾಳೆ. ಆಮೇಲೆ ಚೈತ್ರ ಕೊಡೋಕೆ ಹೋಗ್ತಾಳೆ. ಚೈತ್ರ ಅಂದರೆ ನನ್ನ ತಮ್ಮನ ಹೆಂಡ್ತಿ. ಮಯೂರಿ ಅಂತೂ ನಾವು ಕೇಳೋದೇ ಬೇಡ, ಅವಳ ಕೈಯಲ್ಲಿ ಏನು ಚಾಕ್ಲೇಟ್ ಇರಲಿ ಏನೇ ಇರಲಿ ಎಲ್ಲರಿಗೂ ಕೊಟ್ಟಿನೇ ತಿನ್ನೋದು ಅವಳು. ನೋಡಿ, ಕೊಟ್ಟಿದ ತಕ್ಷಣ ನನಗೆ ಕೊಡೋಕೆ ಬಂದ್ಲು. ಇವಾಗ ಚೈತ್ರ ಕೊಡೋಕೆ ಹೋದ್ಲು. ಇವಾಗ ನನ್ನ ತಮ್ಮಂಗೆ ಕೊಡೋಕೆ ಹೋಗ್ತಾ ಇದ್ದಾಳೆ.
ನೋಡಿ ಲಹರಿ ಹೆಂಗ್ ನೋಡ್ತಾ ಇದ್ದಾಳೆ, ಏನಿದು ಮಾಮ ಅಕ್ಕ ಮಾತ್ರ ಎತ್ಕೋತಿದಾರಲ್ವಾ, ನಾನು ಎತ್ಕೋತಿಲ್ವಲ್ಲ ಅಂತ. ಲಹರಿ ನೋಡಿ ಇವಾಗ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ. ನನ್ನ ತಮ್ಮ ಕರಿತಾನೆ, ಬಾ ಎತ್ಕೊಂತೀನಿ ಬಾ ಇಲ್ಲಿ ಅಂತ. ಒಳಗೊಳೆ ಹೆಂಗೆ ಹೋಗ್ತಾಳೆ ಅಂತ ನೋಡಿ. ಎಷ್ಟು ಕ್ಯೂಟ್ ಆಗಿದ್ದಾಳೆ ಈ ಲಹರಿ. ನೋಡಿ ನನ್ನ ತಮ್ಮ ಕರೀತಾ ಇದ್ದಾನೆ, ಹೆಂಗೆ ಅವಳು ಹೋಗ್ತಾಳೆ ಅಂತ ನೋಡಿ. ಹಂಗೆ ನೋಡ್ತಾ ಇರಿ, ಅವಳಾಗವಳೆ ಬೆಂಡ್ ಮಾಡ್ಕೊಂಡು ಹೋಗ್ತಾಳೆ. ನಮಗೆಲ್ಲ ಆಶ್ಚರ್ಯನೇ ಆಯಿತು. 6 ತಿಂಗಳು ಈ ಮಗು, ಹೆಂಗೆ ಅವ್ರ ಮಾಮ ಇವರೇ ಅಂತ ಗೊತ್ತು ಅವಳಿಗೆ. ಈ ಸೋದರ ಸಂಬಂಧಗಳೆಲ್ಲ ಹಿಂಗೆ ಅನಿಸುತ್ತೆ ಅಲ್ವಾ. ಎಷ್ಟು ಸ್ಪೆಷಲ್ ಆಗಿ ಬಾಂಡ್ ಕ್ರಿಯೇಟ್ ಆಗಿರುತ್ತೆ ಇವ್ರಿಗೆ. ಇನ್ನೂ ಅವ್ರಿಗೇನು ಗೊತ್ತೇ ಆಗಲ್ಲ, ಇನ್ನೂ ಜಸ್ಟ್ 6 ತಿಂಗಳು ಅವಳಿಗೆ. ನೋಡಿದ್ರೆ ಅವಳು ಹೆಂಗೆ ಅವಳಾಗವಳೆ ಬೆಂಡ್ ಮಾಡ್ಕೊಂಡು ಹೋದ್ಲು ಅಂತ. ಇಬ್ರಿಗೂ ಅಕ್ಕ ತಂಗಿರಿಗೆ ಸೋದರ ಮಾವಂದಿರಂದರೆ ತುಂಬಾ ಇಷ್ಟ. ಇನ್ನು ನನ್ನ ದೊಡ್ಡ ತಮ್ಮ ಅಂದರೆ ಮಯೂರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವನು ಕ್ಯಾಮ್ರಾ ಮುಂದೆ ಬರೋದಿಲ್ಲ, ಅದಕ್ಕೆ ಆ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ನೋಡಿ ಚಾಕ್ಲೇಟ್ನ ಲಹರಿಗೆ ಶೇರ್ ಮಾಡ್ತಿದ್ದಾಳೆ. ನಾನೇನು ಶೇರಿಂಗ್ ಎಲ್ಲ ಹೇಳ್ಕೊಟ್ಟಿಲ್ಲ, ಇದು ಅವಳಾಗವಳೆ ಮುಂಚೆಯಿಂದನೂ ಶೇರ್ ಮಾಡಿಕೊಂಡೇ ತಿನ್ನೋದು. ತಂದೆ ತಾಯಿಗಳು ಎಷ್ಟೇ ಪ್ರೀತಿ ತೋರಿಸಿದ್ರು ಈ ಮಕ್ಕಳಿಗೆ ಸೋದರ ಸಂಬಂಧದ ಮೇಲೇ ವ್ಯಾಮೋಹ. ಅತ್ತೆ ಸೋದರ ಮಾವ ಅವ್ರ ಮೇಲೇ ಆಸೆ ಜಾಸ್ತಿ ಇರುತ್ತೆ. ಇನ್ನು ನಾನು ಅವರಿಬ್ಬರು ಕೊಟ್ಟಿದ್ದಾಯಿತು. ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡಿ ನನಗೂ ತುಂಬಾ ಟಯರ್ಡ್ ಆಗಿದೆ. ಇಬ್ಬರೂ ಮ್ಯಾನೇಜ್ ಮಾಡಿ ವ್ಲಾಗ್ ಮಾಡೋ ಅಷ್ಟರಲ್ಲಿ ನಂಗೆ ಸಾಕಾಗೋಗಿದೆ. ಇನ್ನು ನಾನು ರೆಸ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿನ್ನು ಮತ್ತೆ ಸಿಗ್ತೀನಿ.